ರಾಜ್ಯ ರಾಜಕೀಯದಲ್ಲಿ ಜೋರಾಯಿತು ಉಚ್ಚಾಟನೆಯ ಜ್ವಾಲೆ. ಸಿಂಹದಂತೆ ಗರ್ಜಿಸಿದ್ದ ಯತ್ನಾಳ್ ಇದೀಗ ಅವರಿಗೆ ಸಿಕ್ಕಿರೋದು ಉಚ್ಚಾಟನೆಯ ಭಾಗ್ಯ. ತಮ್ಮ ನಾಯಕನ ಉಚ್ಚಾಟನೆ ಬೆನ್ನಲ್ಲೇ ಸಭೆಗೆ ನಿವಾಸದಲ್ಲಿ ಸಮಾಗಮವಾಗುತ್ತೆ. ನೋಡೋಣ ಏನೆಲ್ಲ ಮೀಟಿಂಗ್ ಅಲ್ಲಿ ಚರ್ಚೆ ಆಗಬಹುದಂತೆ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರೇಣುಕಾ. ನ್ಯೂಸ್ ಡೆಸ್ಕ್ ನಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೇಣುಕಾ, ಇತ್ತೀಚೆಗೆ ಹಿಂದೂ ಹುಲಿ ಯತ್ನಾಳ್ ಬಿಜೆಪಿಯಿಂದ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಲಾಗಿತ್ತು. ಸೊ ರೆಬಲ್ಸ್ ನಾಯಕರು ಉಳಿದವರ ನಡೆ ಏನು, ಅವ್ರು ಏನ್ ಹೇಳ್ತಾರೆ ಅನ್ನೋದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು. ಸದ್ಯ ಬೆಂಗಳೂರಿನ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಮೀಟಿಂಗ್ ಕೂಡ ಆಯೋಜನೆ ಮಾಡಿದ್ದಾರೆ. ಎಷ್ಟೊತ್ತಿಗೆ ಮೀಟಿಂಗ್, ಏನೆಲ್ಲ ಚರ್ಚೆ ಆಗಬಹುದು, ಯಾರೆಲ್ಲ ಇರ್ತಾರೆ? ಪವಿತ್ರ ಏನು ರೆಬಲ್ಸ್ ಟೀಮ್ ಕಟ್ಕೊಂಡು ಒಂದು ತಂಡವನ್ನು ಕಟ್ಕೊಂಡು ಸಾಕಷ್ಟು ಒಂದು ಹೋರಾಟವನ್ನು ಮಾಡಿದ್ರು. ಅದರಲ್ಲೂ ಪ್ರಮುಖವಾಗಿ ಯಡಿಯೂರಪ್ಪ ಮತ್ತೆ ವಿಜಯೇಂದ್ರ ಅವರ ವಿರುದ್ಧ ಸಾಕಷ್ಟು ಒಂದು ವಾಗ್ದಾಳಿಯನ್ನು ಮಾಡಿದಂತಹ ಯತ್ನಾಳ್ ಅವರನ್ನು ಪಕ್ಷದಿಂದ 6 ವರ್ಷಗಳ ಕಾಲ ಏನು ಏಕಾಏಕಿಯಾಗಿ ಉಚ್ಚಾಟನೆ ಮಾಡಿರುವುದು ಸಾಕಷ್ಟು ಒಂದು ಎಲ್ಲ ಒಂದ್ ಕಡೆ ಆತಂಕಕ್ಕೂ ಮತ್ತೆ ಕುತೂಹಲಕ್ಕೂ ಕೂಡ ಸಾಕಷ್ಟು ಒಂದು ಕಾರಣವಾಗಿದೆ. ಯಾಕೆಂತಂದ್ರೆ ಯತ್ನಾಳ್ ಅವರ ಒಂದು ಉಚ್ಚಾಟನೆಯಿಂದ ಒಂದು ಸಮುದಾಯದಲ್ಲಿ ಈಗಾಗಲೇ ಎಲ್ಲ ಒಂದ್ ಕಡೆ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪರೋಕ್ಷವಾಗಿ. ಮತ್ತೊಂದು ಸಮುದಾಯ ಈಗಾಗಲೇ ಅವರ ಒಂದು ಉಚ್ಚಾಟನೆಯನ್ನು ಖಂಡಿಸಿ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಇರ್ಬೋದು, ಅಂದ್ರೆ ಯತ್ನಾಳ್ ತಂಡದಲ್ಲಿ ಯಾರೆಲ್ಲ ನಾಯಕರು ಗುರುತಿಸಿಕೊಂಡಿದ್ರು ಅವರೆಲ್ಲರೂ ಕೂಡ ಹೈಕಮಾಂಡ್ ನಿರ್ಧಾರವನ್ನು ಏಕಾಏಕಿ ಈ ರೀತಿಯಾದಂತಹ ನಿರ್ಧಾರವನ್ನು ಖಂಡಿಸಿ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಜೊತೆಗೆ ಲಿಂಗಾಯತ ಸಮುದಾಯದ ನಾಯಕರುಗಳು ಕೂಡ ಈ ಒಂದು ನಿರ್ಧಾರವನ್ನು ಈಗಾಗಲೇ ಸಾಕಷ್ಟು ಒಂದು ಖಂಡನೀಯ ಅಂತೇಳಿ ಕೂಡ ಹೇಳ್ತಾ ಬರ್ತಾ ಇರುವಂತದ್ದು. ಇದರ ಪ್ರಮುಖವಾಗಿ ಈಗಾಗಲೇ ಏನು ಈ ಒಂದು ಉಚ್ಚಾಟನೆಯನ್ನು ಖಂಡಿಸಿ ಸದ್ಯ ಇಂದು ಬೆಂಗಳೂರಲ್ಲಿ ಈಗ ಮತ್ತೊಂದು ಸಭೆಯನ್ನು ಮಾಡಬೇಕು ಅಂತೇಳಿ ಮಾಜಿ ಸಚಿವರಾದಂತಹ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಮತ್ತೆ ಮಾಜಿ ಸಂಸದರಾದಂತಹ ಪ್ರತಾಪ್ ಸಿಂಹ ಸೇರಿದಂತೆ ಮತ್ತೆ ರೆಬಲ್ ನಾಯಕರ ಒಂದು ತಂಡದಲ್ಲಿ ಯಾರೆಲ್ಲ ನಾಯಕರು ಗುರುತಿಸಿಕೊಂಡಿದ್ರು ಅವರೆಲ್ಲರೂ ಕೂಡ ಇಂದು ಮತ್ತೊಂದು ಸಭೆ ಮಾಡಬೇಕು. ಹೈಕಮಾಂಡ್ ನಾಯಕರಿಗೆ ಈ ಒಂದು ಉಚ್ಚಾಟನೆಯನ್ನು ಮರುಪರಿಶೀಲನೆ ಮಾಡಬೇಕು, ಜೊತೆಗೆ ಯತ್ನಾಳ್ ಅವರನ್ನು ಪಕ್ಷಕ್ಕೆ ಮತ್ತೆ ಸೇರ್ಪಡೆ ಮಾಡ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಮುಂದಿಟ್ಕೊಂಡು ಇಂದು ಹೈ ವೋಲ್ಟೇಜ್ ಸಭೆಯನ್ನು ಕೂಡ ಈಗಾಗಲೇ ಕರೆದಿರುವಂತದ್ದು. ಸದ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸಭೆ ಕೂಡ ಆರಂಭವಾಗುತ್ತೆ. ಮಾಜಿ ಸಚಿವರಾದಂತಹ ಕುಮಾರ್ ಬಂಗಾರಪ್ಪ ಅವರ ಒಂದು ನಿವಾಸದಲ್ಲಿ ಈ ಒಂದು ಸಭೆಯನ್ನು ಈಗಾಗಲೇ ಆಯೋಜನೆ ಮಾಡಲಾಗಿದೆ. ಸದ್ಯ ಈ ಒಂದು ಸಭೆಗೆ ಯತ್ನಾಳ್ ಅವರು ಕೂಡ ಹಾಜರಾಗ್ತಾರೆ ಅಂತೇಳಿ ಕೂಡ ಹೇಳಲಾಗ್ತಾ ಇದೆ. ಯಾಕೆಂತಂದ್ರೆ ಉಚ್ಚಾಟನೆಯಾದಂತಹ ಸಂದರ್ಭದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಯತ್ನಾಳ್ ಅವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಕೇವಲ ತಮ್ಮ ಒಂದು ಟ್ವೀಟ್ ಮೂಲಕ ತಮ್ಮ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಮತ್ತೆ ತಮ್ಮನ್ನು ಉಚ್ಚಾಟನೆ ಮಾಡಿದಂತಹ ನಾಯಕರ ವಿರುದ್ಧ ಇರ್ಬೋದು, ಮತ್ತೆ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಕುಟುಂಬದ ರಾಜಕಾರಣದ ವಿರುದ್ಧ ತಮ್ಮ ಟ್ವೀಟ್ ಮೂಲಕವೇ ಸಾಕಷ್ಟು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದ್ರೆ ಎಲ್ಲಿಯೂ ಕೂಡ ಬಹಿರಂಗವಾಗಿ ಹೇಳಿಕೆ ಕೊಡೋದಿರ್ಬೋದು, ಮಾಧ್ಯಮಗಳ ಮುಂದೆ ಬರೋದಿರ್ಬೋದು, ಎಲ್ಲಿಯೂ ಕೂಡ ಮಾಡಿಲ್ಲ. ಹಾಗಾಗಿ ಸದ್ಯ ಈಗ ಹೈದರಾಬಾದ್ ನಿಂದ ಬೆಂಗಳೂರಿಗೆ ಯತ್ನಾಳ್ ಅವರು ಕೂಡ ಆಗಮಿಸಿರುವಂತದ್ದು. ಅವರು ಕೂಡ ಈ ಒಂದು ಇಂದಿನ ಸಭೆಯಲ್ಲಿ ಭಾಗಿಯಾಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಯಾಕೆಂತಂದ್ರೆ ಅವರು ಕೂಡ ಹೇಳಿದ್ರು, ಹೈಕಮಾಂಡ್ ನಾಯಕರು ಈ ಒಂದು ಉಚ್ಚಾಟನೆಯನ್ನು ಮರುಪರಿಶೀಲನೆ ಮಾಡಬೇಕು, ನಾನು ಯಾವುದೇ ರೀತಿಯಾದಂತಹ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಮಾಡಿಲ್ಲ, ಕೇವಲ ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಹೊರತಾಗಿ ಪಕ್ಷಕ್ಕೆ ಕಟ್ಟುನಿಟ್ಟಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅಂತಕ್ಕಂಥ ಮಾತುಗಳನ್ನು ಅವರು ಹೇಳ್ತಾ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲೂ ಕೂಡ ಈಗ ಸಭೆಯನ್ನು ಕರೆದಿರುವಂತದ್ದು. ಈ ಒಂದು ಸಭೆಯಲ್ಲಿ ಯತ್ನಾಳ್ ಅವರನ್ನು ಯಾಕೆ ಉಚ್ಚಾಟನೆ ಮಾಡಿದ್ರು, ಹೈಕಮಾಂಡ್ ನಾಯಕರಿಗೆ ಮತ್ತೊಮ್ಮೆ ಮನವರಿಕೆ ಮಾಡಿ ಅಲ್ಲಿರ್ತಕ್ಕಂಥ ಒಂದಿಷ್ಟು ನಾಯಕರಿಗೆ ಪತ್ರದ ಮೂಲಕ ಮತ್ತೆ ಅಥವಾ ಮುಂದಿನ ದಿನಗಳಲ್ಲಿ ತಾವೇ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನು ಮನವಿ ಮಾಡಿ ಪ್ರಸ್ತುತ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳು ಇರ್ಬೋದು, ಮತ್ತೆ ಯಾವ ರೀತಿಯಾದಂತಹ ಅಧಿಕಾರ ಹಂಚಿಕೆ ಆಗ್ತಾ ಇದೆ, ಯಾವ ರೀತಿಯಾದಂತಹ ಪಕ್ಷಕ್ಕಾಗಿ ದುಡಿದಂತಹ ಹಿರಿಯ ನಾಯಕರು ಇರ್ಬೋದು, ಒಂದಿಷ್ಟು ಕಾರ್ಯಕರ್ತರನ್ನು ಪಕ್ಷದಲ್ಲಿ ಕಡೆಗಣನೆ ಮಾಡಲಾಗ್ತಿದೆ ಅಂತೇಳಿ ಮೊದಲಿಂದಲೂ ಕೂಡ ಈ ಒಂದು ತಂಡ ವಾದ ಮಾಡ್ಕೊಂಡೇ ಬರ್ತಾ ಇದೆ. ಆದ್ರೂ ಕೂಡ ಈ ರೀತಿಯಾದಂತಹ ಒಂದು ನಿರ್ಧಾರ ಹೈಕಮಾಂಡ್ ತೆಗೆದುಕೊಂಡಿರುವುದು ಸಾಕಷ್ಟು ಎಲ್ಲ ಒಂದ್ ಕಡೆ ಇವ್ರಿಗೂ ಕೂಡ ಬೇಸರವನ್ನೇ ಉಂಟು ಮಾಡಿದೆ. ಹಾಗಾಗಿ ಮತ್ತೊಮ್ಮೆ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಈ ಒಂದು ಉಚ್ಚಾಟನೆಯನ್ನು ಮರುಪರಿಶೀಲನೆ ಮಾಡಿ ಮತ್ತೊಮ್ಮೆ ಯತ್ನಾಳ್ ಅವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒತ್ತಾಯವನ್ನು ಕೂಡ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಪವಿತ್ರ. ರೇಣುಕಾ, ಉಚ್ಚಾಟನೆ ವಿಚಾರ ಅಂತ ಬಂದಾಗ, ಅದರಲ್ಲೂ ಯತ್ನಾಳ್ ವಿಚಾರ ಅಂತ ಬಂದಾಗ ಇದೇನು ಮೊದಲೇನಲ್ಲ, ಇದು ಹ್ಯಾಟ್ರಿಕ್ ಅಂತಾನೆ ಹೇಳ್ಬೋದು. 3ನೇ ಬಾರಿ ಅವರು ಉಚ್ಚಾಟನೆ ಆಗ್ತಾ ಇರೋದು. ಬಟ್ ಇಲ್ಲಿ ರೆಬಲ್ಸ್ ನಾಯಕರಿಗೆ ಒಂದು ಕಾನ್ಫಿಡೆನ್ಸ್ ಇದೆ, ನಾವು ಹೋಗಿ ಮಾತನಾಡಿದ್ರೆ ಅವ್ರನ್ನ ವಾಪಸ್ ಬಿಜೆಪಿಗೆ ಕರೆದುಕೊಳ್ತಾರೆ ಅಂತ. ಇನ್ನೊಂದು ಕಡೆ ಯತ್ನಾಳ್ ಉಚ್ಚಾಟನೆ ಆದಾಗಿಂದಲೂ ಯಾರ ಜೊತೆಗೂ ಮಾತಾಡಿರ್ಲಿಲ್ಲ, ಕಾಂಟ್ಯಾಕ್ಟಿಗೂ ಸಿಕ್ಕಿರ್ಲಿಲ್ಲ, ಒಂದು ರೀತಿ ಅಜ್ಞಾತ ಸ್ಥಳದಲ್ಲಿದ್ರು. ಏಕಾಏಕಿ ಹೈದರಾಬಾದ್ನಿಂದ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅವರು ಕೂಡ ಈ ಸಭೆಯಲ್ಲಿ ಪಾಲ್ಗೊಳ್ತಾರಾ ಸಮಾಲೋಚನೆಯಲ್ಲಿ?
ಖಂಡಿತವಾಗ್ಲೂ ಪವಿತ್ರ. ಏನು ಈಗಾಗಲೇ ಅವರ ಒಂದು ಉಚ್ಚಾಟನೆಯಿಂದ ಸಾಕಷ್ಟು ಒಂದು ಲಿಂಗಾಯತ ಸಮುದಾಯದ ನಾಯಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ಅವರು ಮೊದಲಿನಿಂದಲೂ ಕೂಡ ಹಿಂದೂ ನಾಯಕರಾಗಿ ಸಾಕಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಪಂಚಮಸಾಲಿ ಹೋರಾಟದಲ್ಲೂ ಕೂಡ ಯಾವಾಗಲೂ ಕೂಡ ಅವರು ಪ್ರತಿಯೊಂದು ಪ್ರತಿಭಟನೆಯಲ್ಲೂ ಕೂಡ ಭಾಗವಹಿಸಿದ್ರು. ಪಂಚಮಸಾಲಿಯಲ್ಲಿ ಯಾರೆಲ್ಲ ನಾಯಕರಿದ್ದಾರೆ ಅವರೆಲ್ಲರೂ ಕೂಡ ಸದ್ಯ ಈಗ ಯತ್ನಾಳ್ ಅವರಿಗೆ ಪರೋಕ್ಷ ಮತ್ತೆ ಪ್ರತ್ಯಕ್ಷವಾಗಿಯೂ ಕೂಡ ಒಂದ್ ಕಡೆ ಬೆಂಬಲವನ್ನು ಕೂಡ ಸೂಚಿಸ್ತಾ ಇರುವಂಥದ್ದು. ಇಂತಹ ನಾಯಕರನ್ನು ಯಾವುದೇ ಕಾರಣಕ್ಕೂ ಕೂಡ ಪಕ್ಷ ಕೈ ಬಿಡಬಾರದು. ಯಾಕೆಂತಂದ್ರೆ ಯತ್ನಾಳ್ ಅವರಿಗೆ ಸಾಕಷ್ಟು ಬಾರಿ ನೋಟಿಸ್ಗಳನ್ನು ಕೊಟ್ಟಿದ್ದಾರೆ, ಮೂರ್ ಬಾರಿ ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಿದ್ದಾರೆ. ತದಾದ ನಂತರ ಮತ್ತೆ ಹೈಕಮಾಂಡ್ ನಾಯಕರು ಮತ್ತೆ ಯತ್ನಾಳ್ ಅವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಬಾರಿಯೂ ಕೂಡ ಏನು ಈ ರೀತಿಯಾದಂತಹ ತರಾತುರಿಯಲ್ಲಿ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಹೊರತಾಗಿ ಇದನ್ನು ಮತ್ತೊಮ್ಮೆ ಸಮಾಲೋಚನೆ ಮಾಡಿ ಮತ್ತೊಮ್ಮೆ ಯತ್ನಾಳ್ ಅವರನ್ನು ಪಕ್ಷಕ್ಕೆ ಸೇರ್ಪಡಿಸಿಕೊಳ್ಳುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ಅಂತಕ್ಕಂಥ ಭರವಸೆಯಲ್ಲೂ ಕೂಡ ಲಿಂಗಾಯತ ಸಮುದಾಯದ ನಾಯಕರು ಇದ್ದಾರೆ. ಮತ್ತೆ ಯತ್ನಾಳ್ ಅಂಡ್ ಟೀಮ್ ಅಲ್ಲಿ ಗುರುತಿಸಿಕೊಂಡಂತಹ ನಾಯಕರು ಕೂಡ ಇದ್ದಾರೆ. ಮತ್ತೆ ಎಲ್ಲ ಒಂದ್ ಕಡೆ ಆರ್ ಅಶೋಕ್ ಮತ್ತೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಎಲ್ಲ ಒಂದ್ ಕಡೆ ಭರವಸೆಯನ್ನು ಕೂಡ ಕೊಡ್ತಾ ಇರುವಂತದ್ದು. ಮುಂದೊಮ್ಮೆ ಈ ರೀತಿಯಾದಂತಹ ಈ ತರ ಏನು ಪಕ್ಷದ ವಿರೋಧಿ ಚಟುವಟಿಕೆಗಳಿರ್ಬೋದು, ಪಕ್ಷದ ನಾಯಕರ ವಿರುದ್ಧ ಮಾತಾಡ್ತಾ ಇರುವಂತದ್ದು ಕಡಿಮೆ ಮಾಡ್ಕೊಂಡ್ರೆ ಹೈಕಮಾಂಡ್ ನಾಯಕರು ಮತ್ತೊಮ್ಮೆ ಮನವೊಲಿಕೆ ಮಾಡ್ಕೊಳ್ಳುವ ಸಾಧ್ಯತೆಗಳು ಕೂಡ ಇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈಗಾಗಲೇ ಅವರು ಕೂಡ ಹೇಳ್ತಾ ಇರುವಂತದ್ದು. ಅದ್ರ ಜೊತೆಗೇನೆ ಏನು ಈಗ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಸಭೆಯಲ್ಲಿ ಯತ್ನಾಳ್ ಅವರು ಕೂಡ ಪ್ರಮುಖವಾಗಿ ಭಾಗಿಯಾಗ್ತಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಆದ್ರೆ ಯಾವುದೇ ಒಂದು ಖಚಿತ ಮಾಹಿತಿಯು ಕೂಡ ಸದ್ಯ ಸಿಕ್ಕಿಲ್ಲ ಯತ್ನಾಳ್ ಅವರು ಭಾಗಿಯಾಗ್ತಾರ ಅಥವಾ ಭಾಗಿಯಾಗಲ್ಲ ಅಂತಕ್ಕಂಥ ವಿಷಯಕ್ಕೆ. ಯಾಕೆಂತಂದ್ರೆ ಕಳೆದ ಬಾರಿಯೂ ಕೂಡ ಇಂತಹ ರೆಬಲ್ ತಂಡದಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಸಭೆಯನ್ನು ಮಾಡಿದ್ರು. ಇದ್ರ ವಿರುದ್ಧವೂ ಕೂಡ ಹೈಕಮಾಂಡ್ ನಾಯಕರು ಸಾಕಷ್ಟು ಒಂದು ಕೆಂಡವನ್ನು ಕೂಡ ಕಾರಿತ್ತು. ರಾಜ್ಯದಲ್ಲಿ ಇರ್ತಕ್ಕಂಥ ಬಿಜೆಪಿ ನಾಯಕರು ಯಾರೆಲ್ಲ ಪ್ರತ್ಯೇಕ ಸಭೆಗಳನ್ನು ಮಾಡ್ತಾರೆ ಅವ್ರಿಗೂ ಕೂಡ ಒಂದಿಷ್ಟು ನೋಟಿಸ್ ಅನ್ನು ಕೂಡ ಕೊಟ್ಟಿತ್ತು. ಜೊತೆಗೆ ವಿಜಯೇಂದ್ರ ಅವರ ಒಂದು ತಂಡದಲ್ಲಿ ಇರ್ತಕ್ಕಂಥ ಒಂದಿಷ್ಟು ಭಿನ್ನರ ಸಭೆ ಯಾರೆಲ್ಲ ಮಾಡಿದ್ರು, ರೇಣುಕಾಚಾರ್ಯ ಇರ್ಬೋದು, ಅವರೆಲ್ಲರಿಗೂ ಕೂಡ ನೋಟಿಸ್ ಕೊಟ್ಟಿದ್ರು. ಅದೇ ರೀತಿಯಾಗ್ಲೂ ಕೂಡ ಯತ್ನಾಳ್ ತಂಡದಲ್ಲಿ ಗುರುತಿಸಿಕೊಂಡವ್ರಿಗೂ ಕೂಡ ಶೋಕಾಸ್ ನೋಟಿಸ್ ಅನ್ನು ಕೂಡ ಕೊಟ್ಟಿದೆ. ಹಾಗಾಗಿ ಮತ್ತೊಮ್ಮೆ ಈಗ ಯತ್ನಾಳ್ ಅವರನ್ನು ಸೇರಿಸಿಕೊಂಡು ಸಭೆಯನ್ನು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ರಮೇಶ್ ಜಾರಕಿಹೊಳಿ ಮತ್ತೆ ಪ್ರತಾಪ್ ಸಿಂಹ ಇವ್ರುಗಳಿಗೂ ಕೂಡ ಬೇರೆ ರೀತಿಯಾದಂತಹ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಒಂದ್ ಕಡೆ ಯತ್ನಾಳ್ ಅವರು ಸಭೆಗೆ ಭಾಗಿಯಾಗುವ ಸಾಧ್ಯತೆಗಳು ಕೂಡ ಇದೆ. ಇತ್ತ ಈ ರೀತಿಯಾದಂತಹ ಯೋಚನೆ ಮಾಡ್ಕೊಂಡು ಹೋದ್ರೆ ಯತ್ನಾಳ್ ಅವರು ಕೂಡ ಎಲ್ಲ ಒಂದ್ ಕಡೆ ತಮ್ಮ ಪಕ್ಷ ತಂಡದಲ್ಲಿ ಇರ್ತಕ್ಕಂಥ ನಾಯಕರ ಒಂದು ಹಿತಾಸಕ್ತಿಗಾಗಿ ಪಕ್ಷ ಸಭೆಗೆ ಹಾಜರಾಗದೇ ಇದ್ರೂ ಕೂಡ ಇರಬಹುದು. ಪವಿತ್ರ. ರೇಣುಕಾ, ನೀವೇ ಹೇಳ್ದಂಗೆ ಹಿಂದೆ ಬಹಳಷ್ಟು ಬಾರಿ ಶಿಸ್ತು ಸಮಿತಿ ನೋಟಿಸ್ ಅನ್ನ ಕೊಟ್ಟಿದೆ. ಈಗಲೂ ಒಂದಷ್ಟು ಜನರಿಗೆ ಢವಢವ ಇದೆ ರೆಬಲ್ಸ್ ನಾಯಕರಲ್ಲಿ ಗುರುತಿಸಿಕೊಂಡವರಲ್ಲಿ. ಈಗ ರೆಬಲ್ಸ್ ಮೀಟಿಂಗ್ ಕೂಡ ಮಾಡ್ತಾರೆ. ಒಂದು ಕಡೆ ರಾಜ್ಯ ಹಾಗೆ ಕೇಂದ್ರದ ಜೊತೆಗೂ ಮಾತುಕತೆಯನ್ನ ಮಾಡಿ ಅವ್ರೇನಾದ್ರೂ ಇದಕ್ಕೆ ಒಲ್ಲೆ ಅಂತ ಹೇಳಿದ್ರೆ ರೆಬಲ್ಸ್ ಶಾಸಕರ ನಡೆ ಏನಾಗಿರುತ್ತೆ? ಇವರು ಏನಾದ್ರೂ ರಾಜೀನಾಮೆಗೆ ಮುಂದೆ ಆಗಬಹುದಾ? ಮುಂದಿನ ಸಾಧ್ಯತೆಗಳು ಹೇಗಿದೆ ಹಾಗಾದ್ರೆ ಅಂತ ಪಕ್ಷದಲ್ಲಿ? ಖಂಡಿತವಾಗಲೂ ಪವಿತ್ರ. ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಶ್ವರಪ್ಪನವರು ಕೂಡ ಏನು ಪ್ರತ್ಯೇಕವಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಳೆದ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ಅವರನ್ನು ಕೂಡ ಇದೇ ರೀತಿಯಾಗಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ಅವರು ಕೂಡ ರಾಯಣ್ಣ ಬ್ರಿಗೇಡ್ ಅಂತಕ್ಕಂಥ ಒಂದು ಬ್ರಿಗೇಡ್ ಅನ್ನು ಕಟ್ಕೊಂಡು ತಮ್ಮ ಒಂದು ಶಕ್ತಿ ಪ್ರದರ್ಶನಕ್ಕೆ ಈಶ್ವರಪ್ಪನವರು ಕೂಡ ಮುಂದಾಗಿದ್ರು. ಆ ಒಂದು ಬ್ರಿಗೇಡ್ ಒಂದು ಉದ್ಘಾಟನಾ ಸಮಾರಂಭಕ್ಕೂ ಕೂಡ ಯತ್ನಾಳ್ ಮತ್ತೆ ತಮ್ಮ ಜೊತೆಯಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಒಂದಿಷ್ಟು ನಾಯಕರನ್ನು ಕೂಡ ಆಹ್ವಾನ ಮಾಡಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ ವಿಜಯಪುರದಲ್ಲ ಈ ಒಂದು ಉದ್ಘಾಟನಾ ಸಮಾರಂಭವನ್ನು ಕೂಡ ಈಶ್ವರಪ್ಪನವರು ಕೂಡ ಎಲ್ಲ ಒಂದ್ ಕಡೆ ಇಟ್ಕೊಂಡಿದ್ರು. ಮತ್ತೆ ಯತ್ನಾಳ್ ಅವರು ಏನೇ ಪ್ರತಿಭಟನೆ ಮಾಡಿದ್ರು, ವಕ್ಫ್ ಬೋರ್ಡ್ ವಿರುದ್ಧ ಹೋರಾಟ ಮಾಡಿದ್ರು ಕೂಡ ಈಶ್ವರಪ್ಪನವರು ತಮ್ಮ ಒಂದು ಬೆಂಬಲವನ್ನು ಕೂಡ ಕೊಡ್ತಾ ಹೋಗ್ತಾ ಇದ್ರು. ಈ ಬಾರಿಯೂ ಕೂಡ ಈಶ್ವರಪ್ಪನವರ ಜೊತೆ ಕೈ ಜೋಡಿಸುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸುತ್ತೆ. ಜೊತೆಗೆ ತಮ್ಮದೇ ಆದಂತಹ ಈಗಾಗಲೇ ಆ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಯತ್ನಾಳ್ ಅವರನ್ನು ಹಿಂದೂ ಹುಲಿ, ಹಿಂದೂ ನಾಯಕ ಅಂತೇಳಿ ಕೂಡ ಸಾಕಷ್ಟು ಒಂದು ಗುರುತಿಸಿಕೊಂಡು ಬಂದಿರುವಂತರು. ಹಾಗಾಗಿ ಅವರೇ ಒಂದು ತಮ್ಮದೇ ಆದಂತಹ ಬ್ರಿಗೇಡ್ ರಾಯಣ್ಣ ಅಥವಾ ಚೆನ್ನಮ್ಮ ಒಂದು ಈ ರೀತಿಯಾದಂತಹ ಬ್ರಿಗೇಡ್ ಕಟ್ಟಿಕೊಂಡು ತಮ್ಮ ಒಂದು ಶಕ್ತಿ ಪ್ರದರ್ಶನದ ಮೂಲಕ ತಾವೇ ಒಂದು ಪಕ್ಷವನ್ನು ಕಟ್ಟುವ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ತಮ್ಮ ಒಂದು ಈ ರೀತಿಯಾದಂತಹ ಬ್ರಿಗೇಡ್ಗಳನ್ನು ಕಟ್ಕೊಂಡು ಹೈಕಮಾಂಡ್ ನಾಯಕರಿಗೆ ತಮ್ಮಲ್ಲಿಯೂ ಕೂಡ ಆ ಭಾಗದಲ್ಲೂ ಕೂಡ ತಮ್ಮ ಶಕ್ತಿ ಪ್ರದರ್ಶನ ತೋರಿಸಿ ತಮ್ಮ ಬಳಿಯೂ ಕೂಡ ಕಾರ್ಯಕರ್ತರಿದ್ದಾರೆ, ನಾಯಕರಿದ್ದಾರೆ. ಮುಂದಿನ ದಿನಗಳಲ್ಲಿ ಚುನಾವಣೆ ಎದುರಿಸಬೇಕು ಅಂದ್ರೆ ಯತ್ನಾಳ್ ಅವರು ಅನಿವಾರ್ಯ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ತಮ್ಮ ಒಂದು ಶಕ್ತಿ ಪ್ರದರ್ಶನ ತೋರಿಸುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಪವಿತ್ರ, ಥ್ಯಾಂಕ್ ಯು ರೇಣುಕಾ ಮಾಹಿತಿಗಾಗಿ. ಒಟ್ಟಾರೆ Thank you.